ದೇವಿ ಅಮ್ಮ ಶ್ರೀ ಚಕ್ರವಾಸಿನಿ. ಮನುಷ್ಯ ತಾನೇ ಎಲ್ಲದಕ್ಕೂ ಕಾರಣ, ತಾನೇ ಎಲ್ಲವನ್ನೂ ಮಾಡೋದು ಅನ್ಕೋತಾನೆ. ಆದರೆ ಅದು ತಪ್ಪು. ಆ ಶಕ್ತಿನ ಮರೆತು ತನ್ನಿಂದಾನೇ ಎಲ್ಲವೂ ಆಯ್ತು ಅನ್ಕೊಂಡಾಗ ಮನುಷ್ಯ ಎಡುತ್ತಾನೆ. ಸವಾರಿ ಮಾಡೋದೇ ಶ್ರೀಚಕ್ರ ಕೊಟ್ಟು ಕೊಡದ ಹಾಗೆ ಆ ಹಪ್ಪ ಹಪ್ಪಿಯನ್ನ ಜಾಸ್ತಿ ಮಾಡಿದವರು ನೀವೇ. ಬಂಗಾರಿನ ಓಲೈಸು, ಅದೇ ಸರಿಯಾದ ಮಾರ್ಗ. ಮುಕುಂದ ಕಾಯಿ ತುರ್ದಿದ್ದಾಯ್ತೇನೋ? ಶೇಖ್ರೆ ಏನಯ್ಯ ಪಂಚಾಕ್ಷರಿ? ಬಾ, ಯಜಮಾನ್ರೆ ಕರೀತಾ ಇದಾರೆ. ಇಷ್ಟೊತ್ನಲ್ಲ? ಹೂನಪ್ಪ, ಬಾ ಬೇಗ. ಇನ್ನೂ ಪ್ರಸಾದ ಆಗಿಲ್ಲ, ತಡಿ. ನಾ ಯಜಮಾನ್ರಿಗಿಂತ ದೊಡ್ಡದೆ ನನ್ನ ಪ್ರಸಾದ, ಬಾ ಬೇಗ. ತಡಿ, ಅಂಗಿ ಹಾಕೊಂಡ್ ಬರ್ತೀನಿ, ನೀ ಮುಂದೆ ಹೋಗಿರು. ಬಾ ಬೇಗ. ಆಯ್ತಾಯ್ತು. ಕಲ್ಯಾಣ್ರಮ್ಮ ಬರೋ ಇಲ್ಲಿ, ಪಾಕ ನೋಡ್ಕೋ ಒಂಚೂರು. ರಮಣ ಅವರೇ, ದೇವಸ್ಥಾನದ ಸಮುದಾಯ ಭವನಕ್ಕೆ ಪೀಠೋಪಕರಣಗಳು ಬೇಕು ಅಂತ ಒಂದು ತಿಂಗಳ ಹಿಂದೆ ಹೇಳಿದ್ದೆ. ಏನಾಯ್ತು, ವಿಚಾರಿಸಿದ್ರ? ವಿಚಾರಿಸ್ತೀನಿ ಯಜಮಾನ್. ಹೋಗಿ. ಯಜಮಾನ್ರೆ ಹೇಳಿ ಕಳಿಸಿದ್ರಂತೆ. ಹಾ ಶೇಖ್ರಿ, ಈಗ ನನ್ನ ನಿನ್ನ ಮಧ್ಯೆ ಒಂದು ಒಪ್ಪಂದ ಆಯ್ತು. ಅದು ನಿನ್ನ ಮಗಳ ಸಮ್ಮುಖದಲ್ಲಿ ಅವಳು ಒಪ್ಪಿಗೆ ಇದ್ದು. ಸ್ವರ್ಣಪುರಿ ಲಕ್ಷ್ಮೀ ಭಗವತಿ ಅಮ್ಮನವರ ದೇವಸ್ಥಾನದಲ್ಲಿ ಆ ಒಪ್ಪಂದ ಆಯ್ತು, ನೆನಪಿದೆಯಾ? ಶ್ರೀ ತ್ರಿಪುರ ಸುಂದರಿ ಅಮ್ಮನವರ ಸಮ್ಮುಖದಲ್ಲಿ ಮಾಡಿಕೊಂಡ ಒಪ್ಪಂದ. ತ್ರಿಪುರ ಸುಂದರಿ ಅಮ್ಮನವರ ದೇವಸ್ಥಾನದಲ್ಲಿ ಪ್ರಸಾದ ಮಾಡುವ ನಾನು, ಅಂದರೆ ಶಂಕರ ಶಾಸ್ತ್ರಿಯವರ ಪುತ್ರ ಶೇಖರ ಶಾಸ್ತ್ರಿಯಾದ ನಾನು ಮತ್ತು ನನ್ನ ಮಗಳಾದ ಜಾಜಿ ಧರ್ಮದರ್ಶಿಗಳಾದ ಶ್ರೀ ವಿರೂಪಾಕ್ಷ ಶಾಸ್ತ್ರಿಗಳ ಕರಾರಿಗೆ ಒಪ್ಪಿ ನನ್ನ ಮಗಳಾದ ಜಾಜಿಗೆ ಹುಟ್ಟುವ ಮಗುವನ್ನು ಹುಟ್ಟಿದ ಮರುಕ್ಷಣವೇ ಶ್ರೀ ವಿರೂಪಾಕ್ಷ ಶಾಸ್ತ್ರಿಗಳಿಗೆ ಮನಪೂರ್ವಕವಾಗಿ ಹಸ್ತಾಂತರಿಸಲು ಒಪ್ಪಿ ಸಹಿ ಮಾಡಿರುತ್ತೇವೆ. ಅದನ್ನ ಮರೆಯಕ್ಕಾಗತ್ತಾ ಯಜಮಾನ್ರೆ? ಖಂಡಿತ ನೆನಪಿದೆ. ಅದು ಸರಿಯಲ್ಲ, ಅದನ್ನ ಹೇಗೆ ಮರೆಯೋದಕ್ಕೆ ಸಾಧ್ಯ? ಇದೇನ್ ನೋಡಿದ್ಯಾ? ನೀನು ನಿನ್ನ ಮಗಳು ಇಬ್ರು ಈ ಕರಾರು ಪತ್ರದಲ್ಲಿ ಸಹಿ ಹಾಕಿಕೊಟ್ಟಿದ್ದೀರಿ. ನಿನ್ನ ಮಗಳಿಗೆ ಮಗು ಆದ ತಕ್ಷಣ ಅದನ್ನ ನನ್ನ ಸುಪರ್ದಿಗೆ ಒಪ್ಪಿಸ್ತೀಯ ಅಂತ ಜ್ಞಾಪಕ ಇದೆಯಾ? ಅದು ಯಾಕೀಗ ಯಜಮಾನ್ರೆ? ಆಡಿದ ಮಾತಿಗೆ ನಿಲ್ಲೋರು ನಾವು, ಕೊಟ್ಟ ಮಾತು ತಪ್ಪಲ್ಲ. ಕೊಟ್ಟ ಮಾತಿಗೆ ತಪ್ಪೋದಿಲ್ಲ. ಅವತ್ತು ನೀನೇ ಅಲ್ವಾ ಜಾಜಿಗೂ ಚಂದ್ರಧರ್ಮಗೂ ಮದುವೆ ಮಾಡಿಸ್ತೀನಿ ಅಂತ ಮಾತು ಕೊಟ್ಟು ತಪ್ಪಿದ್ದು? ನೀನ್ ಯಾಕೆ ತಲೆ ತಗ್ಗಿಸ್ತೀಯ ಶೇಖರಿ? ಈ ಸಾರಿ ಯಾವ ಕಾರಣಕ್ಕೂ ಈ ವಿರೂಪಾಕ್ಷ ಶಾಸ್ತ್ರಿ ತಪ್ಪು ಮಾಡೋದಿಲ್ಲ. ಸ್ವರ್ಣಪುರಿನಲ್ಲಿ ಒಪ್ಪಂದ ಆಯ್ತು ಸರಿ, ಆದ್ರೂ ನಮ್ಮ ಕ್ಷೇತ್ರ ತ್ರಿಪುರ ಸುಂದರಿ ಅಮ್ಮನವರ ಸನ್ನಿಧಾನದಲ್ಲಿ ಎಲ್ಲರ ಸಮ್ಮುಖದಲ್ಲಿ ಇನ್ನೊಂದು ಒಪ್ಪಂದ ಮಾಡ್ಕೊಳ್ಳೋಣ, ಏನಂತೀಯ? ಅದೆಲ್ಲ ಯಾಕೆ ಯಜಮಾನ್ರೆ? ಯಾಕೆ ಅಂದ್ರೆ ನನ್ನ ಬದುಕಿನ ಬಹಳ ದೊಡ್ಡ ಯೋಚನೆ ಅದು. ಆ ಮಗುವನ್ನ ದೃಷ್ಟಿಯಲ್ಲಿಟ್ಕೊಂಡು ನಾನು ನನ್ನ ಮಹತ್ ಕಾರ್ಯವನ್ನ ಸಾಧನೆ ಮಾಡೋದಕ್ಕೆ ಹೊರಟಿದ್ದೀನಿ. ನಾಳೆ ನನ್ನ ಯೋಜನೆಗಳೆಲ್ಲ ತಲೆಕೆಳಕಾಗ್ಬಿಟ್ರೆ, ಅಕಸ್ಮಾತ್ ನೀನೇ ಮರೆತು ಬಿಟ್ರೆ ಹಾಗಾಗ್ಬಾರ್ದಲ್ವಾ? ಅದಕ್ಕೋಸ್ಕರನೇ ಎಲ್ಲರ ಸಮ್ಮುಖದಲ್ಲಿ ಮತ್ತೊಮ್ಮೆ ಒಪ್ಪಂದ ಮಾಡಿಕೊಳ್ಳೋಣ, ಏನಂತೀಯ? ಆಗುತ್ತಾ ಇಲ್ವಾ? ಆಗುತ್ತೆ ಯಜಮಾನ್ರೆ, ನೀವು ಹೇಗೆ ಹೇಳ್ತಿರೋ ಹಾಗೆ. ಪಂಚೆ ಏನ ಶನಿವಾರ
ಈ ಶಾಸ್ತ್ರಿಗಳು ಮತ್ತೆ ಶೇಖರಿ ನಡುವೆ ಅದೇನು ಒಪ್ಪಂದ ನಡೀತಾ ಇದೆಯಂತಲ್ಲ, ಏನದು? ನನಗೇನೋ ಗೊತ್ತಾ? ನಾಳೆನೇ ಶನಿವಾರ ಕಣಪ್ಪ. ಹೌದು, ನಾಳೆನೇ ಶನಿವಾರ. ಅದಕ್ಕೇನೀಗ? ಶಾಸ್ತ್ರಿಗಳು ಶೇಖರಿ ಹತ್ರ ಮಾತಾಡ್ತಾ ಇದ್ರು. ಅದು ಒಪ್ಪಂದದ ಬಗ್ಗೆನೋ ಇನ್ನೊಂದ್ರ ಬಗ್ಗೆನೋ ನನಗೆ ಗೊತ್ತಿಲ್ಲ. ಲೇ ನಿಂತ್ಕೊಳಪ್ಪ, ಲೇ ಪಂಚ ಬಾರ ಇಲ್ಲಿ. 3 ಹೊತ್ತು ಶಾಸ್ತ್ರಿಗಳಿಂದನೇ ತಿರುಗ್ತಾ ಇರ್ತೀಯ, ನಿನಗೇನು ಅಂತ ಗೊತ್ತಿರಲ್ವಾ? ಓಡಾಡಿದ್ರೆ ಅವ್ರು ಎಲ್ಲೆಲ್ಲಿ ಹೋಗಿ ಏನೇನು ಒಪ್ಪಂದ ಮಾಡ್ಕೊಂಡ್ ಬಂದಿದ್ದಾರೆ ಅಂತ ನನಗೆ ಹೇಳ್ತಾರಾ? ನಿನಗೆ ದೇವರು ಕಿವಿ ಕೊಟ್ಟಿರೋದೇನಕ್ಕೋ ಕೇಳಿಸ್ಕೋಬೇಕು, ಕಿವಿಗೊಟ್ಟು ಕೇಳಿಸ್ಕೋಬೇಕು. ಯಾರ್ಯಾರು ಎಲ್ಲೆಲ್ಲಿ ಏನೇನು ಮಾತಾಡ್ತಾರೆ ಅದನ್ನೆಲ್ಲ ಕೇಳಿಸ್ಕೋಬೇಕು ಕಣೋ. ಅಲ್ಲ ಕಣೋ, ಅವ್ರು ಎಲ್ಲಾದ್ರೂ ಏನಾದ್ರೂ ಒಪ್ಪಂದ ಮಾಡ್ಕೊಳ್ಳಿ, ಅದನ್ನ ಕಟ್ಕೊಂಡು ನಿನಗೇನಯ್ಯ? ಅಯ್ಯೋ ಪೆದ್ದೆ, ನಮ್ಮ ಶಾಸ್ತ್ರಿಗಳು ಅಂದ್ರೆ ಯಾರು? ಈ ದೇವಸ್ಥಾನದ ಧರ್ಮಾಧಿಕಾರಿಗಳು. ಅವನು ಪ್ರಸಾದ್ ಶೇಖರಿ, ಇವರಿಬ್ಬರ ಮಧ್ಯೆ ಒಪ್ಪಂದ ಅಂದ್ರೆ ಅದೇನು ಅಂತ ಅಲ್ವಾ? ಏನೋಪ್ಪ? ಲೇ ದಂಡಪಿಂಡ, 3 ಹೊತ್ತು ಶಾಸ್ತ್ರಗಳ ಜೊತೆ ತಿರುಗ್ತೀಯ, ನಿನ್ಗೇನಾರ ಗೊತ್ತಿರ್ತಿ ಅಂತ ಕೇಳಿದ್ರೆ ನೀನ್ ನೋಡಿದ್ರೆ ಊರಿನ ಉಸಾಬರ್ನೇ ಬೇಡ ಅನ್ನೋ ತರ ಇದೆಯಲ್ಲೋ. ಲೇ ಜಗ್ಗಿ, ದೊಡ್ಡೋರ್ ವಿಷಯ ನಮಗೆ ಯಾಕೋ, ಬಿಟ್ಬಿಡೋ. ನನ್ನ ರಾಶಿ ಕೆಲಸ ಇದೆ ಕಣ ನನಗೆ. ಅಯ್ಯ ನೀನ್ ಪಂಚ ಅಲ್ಲ, ನಾಳೆ ಏನು ಒಪ್ಪಂದ ನಡೀಬಹುದು? ಶಾಸ್ತ್ರಿಗಳು ಶೇಖರಿ ಜೊತೆ ಮಾಡಿಕೊಳ್ಳುವಂತ ಒಪ್ಪಂದ ಆದ್ರೂ ಏನದು? ಬಂಗಾರಿ, ಬಂಗಾರಿ, ಏನಮ್ಮ ಜಾಜಿ? ಬಂಗಾರಿ ಒಳಗಿದ್ದಾನೆ. ಅವನ ಹತ್ರ ಮಾತಾಡ್ಬೇಕಿತ್ತಮ್ಮ. ಮಾತುಕತೆ ಆಡೋ ಅಂಥದ್ದು ಇನ್ನೇನು ಇಲ್ಲ ಅಮ್ಮ. ಅಲ್ಲ ಅಮ್ಮ, ಅದು ಹೇಳದ್ನಲ್ಲ, ಅದು ಇಲ್ಲ ಇದು ಇಲ್ಲ. ನೀನ್ ಹೊರಡು. ಒಂದೇ ಒಂದ್ ನಿಮಿಷ ಅವನ ಹತ್ರ ದಯವಿಟ್ಟು ಹೊರಡು ಅಂತ ಹೇಳ್ದೆ ತಾನೆ? ಹೊರಡು. ಯಾಕಷ್ಟು ಆಶ್ಚರ್ಯದಿಂದ ನೋಡ್ತಾ ಇದೀಯಾ? ಅಷ್ಟೆಲ್ಲ ಹಾರಾಡಿ ಚೀರಾಡಿ ಮಾತಾಡ್ದವಳು ಈಗ ಯಾಕೆ ಇಷ್ಟು ಮೆದುವಾಗಿ ಮಾತಾಡ್ತಿದ್ದಾಳೆ ಅಂತನಾ? ಆಗ ನೀನ್ ನನ್ನ ಸೊಸೆ ಆಗಿದ್ದೆ, ಗೊತ್ತೋ ಗೊತ್ತಿಲ್ದೇರೋ ನಿನ್ನ ಮೇಲೆ ನನಗೊಂದು ಅಧಿಕಾರ ಇತ್ತು, ಮಾತಾಡ್ತಿದ್ದೆ. ಆದ್ರೆ ಈಗ ನಮಗೂ ನಿನಗೂ ಯಾವ ಸಂಬಂಧನೂ ಇಲ್ಲ. ನೀನು ನನ್ನ ಸೊಸೆ ಆಗಿದ್ದಾಗ ನಾನು ಕೂಗಾಡಿ ಕಿರ್ಚಾಡಿ ಮಾಡಿದ್ರೆ ಅದು ನ್ಯಾಯ. ಈಗ ಕೂಗಾಡಿದ್ರೆ ಯಾರದ್ದೋ ಮನೆ ಹೆಣ್ಮಗ್ಳ ಮೇಲೆ ನಾನು ಸುಮ್ಮನೆ ಕೂಗಾಡ್ದಾಗ ಆಗತ್ತಷ್ಟೇ. ಇಷ್ಟಕ್ಕೂ ಬೇರೆಯವ್ರ ಮನೆ ಹೆಣ್ಮಗಳ ಹತ್ರ ನಮ್ದೇನು ಮಾತು? ಅದಕ್ಕೆ ತಾಳ್ಮೆಯಿಂದ ಹೇಳ್ತಾ ಇದ್ದೀನಿ, ಇಲ್ಲಿ ನಿಂತ್ಕೋಬೇಡಮ್ಮ, ಹೊರಟ್ಬಿಡು. ವಯಸ್ಸಿನ ಹುಡುಗ ಇರೋ ಮನೆ ಮುಂದೆ ಬಂದು ನಿಂತ್ಕೊಂಡ್ರೆ ಜನ ಏನೇನೋ ಮಾತಾಡ್ತಾರೆ. ನಿನ್ನ ಬಗ್ಗೆ ಮಾತಾಡ್ಲಿ, ಪರವಾಗಿಲ್ಲ. ಆದ್ರೆ ನನ್ನ ಮಗನ ಬಗ್ಗೆ ಯಾರಾದ್ರೂ ಏನಾದ್ರೂ ಮಾತಾಡಿದ್ರೆ ನಂಗೆ ಬೇಜಾರಾಗತ್ತಮ್ಮ. ದಯವಿಟ್ಟು ಹಾಗೆಲ್ಲ ಅನ್ಬೇಡಿ. ಬಂಗಾರಿ ನನ್ನನ್ನು ಎಷ್ಟು ಹಚ್ಕೊಂಡಿದ್ದಾನೆ, ನಾನು ಅವನನ್ನು ಎಷ್ಟು ಹಚ್ಕೊಂಡಿದ್ದೀನಿ ಅಂತ ನಿಮಗೆ ಗೊತ್ತಿಲ್ಲ. ಅವನಿಲ್ದೆ ನಾನಿಲ್ದೆ ಅವನು ಬದುಕಲ್ಲ. ಹಾಗಂತ ನೀನು ಅನ್ಕೊಂಡಿದ್ರೆ ಅದು ನಿನ್ನ ಮೂರ್ಖತನ. ಬಂಗಾರಿಗೆ ನಾನಿದ್ದೀನಿ, ನನಗೆ ಅವನಿದ್ದಾನೆ, ಹೇಗೋ ಬದುಕೋತೀವಿ. ನೀನು ಹೊರಡಮ್ಮ. ನೋಡು, ನನಗೆ ಕೈ ತುಂಬ ಕೆಲಸ ಇದೆ. ನಿನ್ನ ಹತ್ರ ಮಾತಾಡ್ಕೊಂಡು ನಿಂತ್ಕೊಳ್ಳೋಷ್ಟು ಪುರ್ಸೊತ್ತು ನನಗಿಲ್ಲ. ನಾವು ಬಡವರು, ಕೆಲಸ ಮಾಡಿದ್ರೇನೆ ಹೊತ್ತಿನ ಕೂಳು ಹುಟ್ಟೋದು. ದಯವಿಟ್ಟು ಒಂದೇ ಒಂದು ನಿಮಿಷ ಅವನ ಹತ್ರ ಮಾತಾಡೋದಕ್ಕೆ ಅವಕಾಶ ಕೊಡಿ. ಮುಖ್ಯವಾದ ವಿಷಯ ಹೇಳಬೇಕು. ನಾನು ಹೇಳೋ ವಿಷಯ ಕೇಳಿದ್ರೆ ಅವ್ನು ಮುನ್ಸೆಲ್ಲ ಕರ್ಗಿ ನಾವು ಒಂದಾಗ್ತೀವಿ. ನೀನೇನು ಹೇಳೋದು ಬೇಡ, ನೀವಿಬ್ರು ಒಂದಾಗೋದು ಬೇಡ. ಅವನ ಹತ್ರ ಮಾತಾಡದೆ ನಾನಂತೂ ಇಲ್ಲಿಂದ ಹೊರಡಲ್ಲ. ಬಂಗಾರಿ, ಬಂಗಾರಿ, ನೋಡೋ ಬಂಗಾರಿ, ಅವ್ರು ನಿನ್ನ ಹತ್ರ ಮಾತಾಡೋದಕ್ಕೆ ಬಿಡಲ್ಲ ಅಂತಿದ್ದಾರೆ. ನೋಡ್ದ್ಯಾ? ಒಂದಿನಾದ್ರೂ ಅತ್ತೆ ಜೊತೆನಲ್ಲಿ ಮನೆ ನಡೆಸ್ ಗೊತ್ತಿಲ್ಲ, ಆಗ್ಲೇ ಚಾಡಿ ಹೇಳ್ತಿದ್ದಾಳೆ. ಕಟ್ಕೊಳ್ಳೋದ್ ಕಟ್ಕೊಂಡೆ, ಎಂತ ಮಾಟ್ಗಾತಿನ್ ಕಟ್ಕೊಂಡ್ಯೋ? ಹಾಗಲ್ಲ ಅಮ್ಮ ನಾ ಹೇಳಿದ್ದು. ನೋಡಿ ಯಾಜವ್ರೆ, ಹೇಗಾದ್ರೂ ಹೇಳಿರಿ, ನನಗೆ ಅದಕ್ಕೆ ಸಂಬಂಧ ಇಲ್ಲ. ಇಲ್ಲಿ ನನ್ನ ಮಾತು ಬೇರೆ ಅಲ್ಲ, ಅಮ್ಮನ ಮಾತು ಬೇರೆ ಅಲ್ಲ. ನನ್ನ ಅಮ್ಮನ ಮಾತೆ ಕೊನೆ. ಬಂಗಾರಿ, ಒಂದೇ ಒಂದು ನಿಮಿಷ ನನ್ನ ಮಾತು ಕೇಳೋ. ನನ್ನ ನಿಮ್ಮ ನಡುವೆ ಸಂಬಂಧ ಸತ್ತೋಗಿದೆ. ಇದು ಮಾತಾಡಿ ಏನು ಪ್ರಯೋಜನ?
ದಯವಿಟ್ಟು ಹೊರಟೋಗಿ, ನಾವು ಹೇಗೋ ಬದುಕೋತೀವಿ. ಬಂಗಾರಿ, ಅಮ್ಮ, ಅಂಗಡಿ ಹೋಗಿ ಹಪ್ಳ ಕೊಡ್ಬೇಕು ಅಂತ ಹೇಳ್ದಲ್ಲ, ನೀನು ಹೋಗ್ಬಾ, ನಾನು ಬಾಗ್ಲ ಹಾಕೋತೀನಿ. ನಾನು ಹೋಗಿ ಬರ್ತೀನಿ. ಈ ಉಸಿರು ಬಳ್ಳಿನ ಜಾಸ್ತಿ ಹೊತ್ತು ಮನೆ ಮುಂದೆ ನಿಲ್ಸ್ಕೋಬೇಡ. ಆದಷ್ಟು ಬೇಗ ಕಳಿಸು. ಬಂಗಾರಿ, ಥು, ಬಂಗಾರಿ, ಬಂಗಾರಿ. ಬಂಗಾರಿ, ಬಾಗಿಲು ತೆಗಿಯೋ ಬಂಗಾರಿ. ಬಂಗಾರಿ, ಬಾಗಿಲು ತೆಗಿಯೋ, ಬಾಗಿಲು ತೆಗಿಯೋ ಬಂಗಾರಿ. ಗುರುಗಳೇ, ನೀವು ಹೇಳಿದ ದಿನ ನಾಳೆನೆ, ಅಂದರೆ ಶನಿವಾರ, ಚೌತಿ, ರೋಹಿಣಿ ನಕ್ಷತ್ರದ ದಿನ. ನಾವು ಯಾವಾಗ ಜಾಜಿನ ಅಪಹರಿಸೋದು, ಕ್ಷುದ್ರ ದೇವತೆನ ಯಾವಾಗ ಆವಾಹನೆ ಮಾಡ್ಕೊಳ್ಳೋದು, ನಾವಿನ್ನೂ ಯಾವ ಕೆಲಸನೂ ಪ್ರಾರಂಭಿಸ ಇಲ್ವಲ್ಲ ಗುರುಗಳೇ? ನಿನಗೊತ್ತಿಲ್ವಾ ಮಣಿಕಂಠ, ಹಗಲಲ್ಲಿ ವಾಮಾಚಾರಿಗಳ ಕೆಲಸ ನಡೆಯೋದಿಲ್ಲ ಅಂತ. ತಾಳ್ಮೆ ಇರಲಿ. ಈ ದಿನ ಮುಗ್ದು ನಾಳೆ ದಿನ ಆರಂಭವಾಗೋ ಮಧ್ಯರಾತ್ರಿ 3ರ ಜಾವ ರೋಹಿಣಿ ನಕ್ಷತ್ರ ಪ್ರವೇಶವಾಗುತ್ತೆ. ಆ ಕಾಲ, ಆ ಕ್ಷಣಕ್ಕೆ ಕುರೂಪಿನ ಆವಾಹನಿಸ್ತೀನಿ. ನೀನದಕ್ಕೆ ಎಲ್ಲ ಸಿದ್ಧತೆಗಳನ್ನು ಮಾಡ್ಕೋ. ಮುಖ್ಯವಾಗಿ ಆ ಸಮಯದಲ್ಲಿ 2 ಹೆಣ್ಮಕ್ಳು ಎದುರುಗಡೆ ಇರಬೇಕು. ಯಾಕಂದ್ರೆ ಕುರೂಪಿಗೆ ಹೆಣ್ಮಕ್ಳಂದ್ರೆ ಸಂಕೋಚ. ಗಂಡಾನೇನ ಪಳಗಿಸೋದಕ್ಕೆ 2 ಹೆಣ್ಣಾನೆಗಳನ್ನು ಬಳಸಿದ ಹಾಗೆ ಕುರೂಪಿನ ಪಳಗಿಸೋದಕ್ಕೆ, ನಿಯಂತ್ರಿಸೋದಕ್ಕೆ 2 ಹೆಣ್ಮಕ್ಳು ಬೇಕು. ಎಲ್ಲ ಸಿದ್ಧತೆಗಳನ್ನು ಮಾಡ್ಕೊ ಮಣಿಕಂಠ. ಸರಿ ಗುರುಗಳೇ, ಕ್ಷುದ್ರ ಶಕ್ತಿ ಆವಾಹನೆಗೆ ಏನೇನು ಸಿದ್ಧತೆಗಳು ಬೇಕು ಅದನ್ನೆಲ್ಲ ಮಾಡ್ಕೋತೀನಿ ಗುರುಗಳೇ.
ಹೀಗೇನು ಮಾಡೋದು ದೇಶಿಕರೇ? ಇದಕ್ಕೆ ಉತ್ತರ ಪಡೆಯೋದು ಹೇಗೆ? ನಿನ್ನ ಎಲ್ಲ ಪ್ರಶ್ನೆಗೂ ಉತ್ತರ ಸಿಗುತ್ತೆ ಶೇಖರಿ. ಯಾವಾಗ? ಇವತ್ತು ರಾತ್ರಿ ಕಳೆದು ನಾಳೆ ಬೆಳಕರಿದ್ರೆ ರೋಹಿಣಿ ನಕ್ಷತ್ರ, ಚೌತಿ, ಮೇಲಾಗಿ ಶನಿವಾರ. ಅವತ್ತು ನಾನು ಪ್ರಶ್ನೆ ಕೇಳ್ತಾ ಕವಡೆ ಹಾಕಿದಾಗ ನಾಳೆ ಏನೋ ಒಂದು ಮಹತ್ತರವಾದ ಘಟನೆ ನಡೆಯಲಿದೆ. ಆ ದಿನ ಜಾಜಿ ಅಲ್ಪಾಯುಷಿ ಹೌದೋ ಅಲ್ವೋ ಅನ್ನೋ ಪ್ರಶ್ನೆಗೆ ಉತ್ತರ ಸಿಗುತ್ತೆ ಅಂತ ಬಂತು. ನಾಳೆ ಏನೋ ಒಂದು ಘಟನೆ ಘಟಿಸೋದಂತೂ ಖಂಡಿತ. ಆದರೆ ಅದೇನು ಅಂತ ಗೊತ್ತಿಲ್ಲ. ಹಾಗೇನೆ ನನ್ನ ಎಲ್ಲ ಪ್ರಶ್ನೆಗಳಿಗೂ ಉತ್ತರ ಸಿಗುತ್ತೆ ಅನ್ನೋದು ನಿಜ. ಆದರೆ ಹೇಗೆ ಅಂತ ಗೊತ್ತಿಲ್ಲ. ಅಮ್ಮ ತಾಯಿ ತ್ರಿಪುರ ಸುಂದರಿ, ಯಾವುದೇ ಕಾರಣಕ್ಕೂ ಜಾಜಿ ಅಲ್ಪಾಯುಷಿ ಅನ್ನೋದು ನಿಜ ಆಗಬಾರ್ದು ತಾಯಿ. ಅವಳು ನೀನೇ ಕಾಪಾಡಬೇಕು, ನೀನೇ ಕಾಪಾಡಬೇಕಮ್ಮ. ಪ್ರಸೂತ ಮಂತ್ರೋಯಂ ಅಂಬಿಕಾಮ್ಯೇ ನಿಮಿಷತಂ ಅತಿರಕ್ತೋ ರಕ್ತೋ ವಿರಕ್ತೋ ರಕ್ತಭೂಷಣಂ. ಜಾಜಿ, ಲಲಿತ, ಯಾಕೆ ಹಾಕಿ ಕಿರ್ಚ್ಕೊಂಡೆ? ಏನಾಯ್ತು? ತಡಿ, ನೀರು ಕುಡಿ. ತಗೋ. ಬೆವರೋಡ್ಸ್ಕೊ. ಏನಾಯ್ತು? ಯಾಕೆ ಗಾಬರಿ ಆಗಿದೆಯಾ? ಅವೇನೋ ದುಸ್ವಪ್ನ ಬಂತು ರೀ. ಒಂಥರ ಕೆಟ್ಟ ಕನಸು ಬಿತ್ತು. ಏನ್ ಕನಸು? ಅದರಲ್ಲಿ ಜಾಜಿಗೆ ಏನಾಯ್ತು? ಏನು ನೆನಪಾಗ್ತಾ ಇಲ್ಲ ರೀ. ನೆನಪಿಸ್ಕೊ ಲಲಿತ. ಎಲ್ಲ ಅಸ್ಪಷ್ಟವಾಗಿದೆ. ಅದರಲ್ಲಿ ಜಾಜಿ ರೀ, ಬೆಳಗಿನ ಜಾವ ಬಿದ್ದದ ಕನಸು ನಿಜ ಆಗತ್ತಾ? ಇಲ್ಲ, ಹಾಗೇನಿಲ್ಲ. ನೀನ್ ಮಲ್ಕೋ, ಬೆಳಗ್ಗೆ ಮಾತಾಡೋಣ. ಮಲ್ಕೋ. ಶನಿವಾರ, ಚೌತಿ, ರೋಹಿಣಿ ನಕ್ಷತ್ರದ ದಿನ ನಿನ್ನ ಎಲ್ಲ ಪ್ರಶ್ನೆಗಳಿಗೂ ಉತ್ತರ ಸಿಗುತ್ತೆ ಶೇಖರಿ. ಆ ದಿನ ನಮ್ಮ ಬದುಕಿಗೆ ಹುಣ್ಣಿಮೆ ಆಗುತ್ತೋ ಅಮಾವಾಸ್ಯೆ ಆಗುತ್ತೋ ಗೊತ್ತಿಲ್ಲ ಶೇಖರಿ.